ಬಂದಿರೋ ಇವಳ ಹತ್ರ ಐಬ್ರೋ ಮಾಡಿಸ್ಕೊಳಕ್ ಬಂದಿರೋ. ಐಬ್ರೋ ಆಂಟಿ ಇವಳು ಹಿಂಗೆಲ್ಲ ಜಳಿ ಸುರಿಸ್ಕೊಂಡು ಇವಳು ಐಬ್ರೋ ಮಾಡೋದು. ಛೀ ಭಾರಿ ನೋಡು ಡಿಸೈನ್ ನೀನು ಚೆನ್ನಾಯ್ತಾ? ಇರ್ಬೋದು ಕೇಳ್ತಾ ಇದ್ದೀರಾ ಯಾಕೆ ವ್ಲಾಗ್ ಆಗ್ತಾ ಇಲ್ಲ ಅಂತೇಳಿ. ಹಂಗೇನಿಲ್ಲ, ತೋರ್ಸು ಲಾಲಿಪಾಪು ಆಡ್ಸ್ಬಿಡಿದಿ ಫುಲ್. ರೆಸ್ಟ್ ಮಾಡಿ ತಿರ್ಗಾ ಹೋಗ್ಬೇಕು ನಾವು ಚಿಂತಾಮಣಿಗೆ. ಇವ್ರದೇ ಮೇಕಪ್ ಇರೋದು. ಯಾರು ಮನೆಗೆ ಬಂದ್ವಿ ಗೈಸ್. ನಾವು ಇವಾಗ ನಾವು ಚಿಂತಾಮಣಿಗೆ ಹೋಗಬೇಕು. ಅವ್ರದ್ದೇ ಮದುವೆ ಅಂತ ಹೇಳಿದ್ನಲ್ವ. ಸೊ ಹೋಗಿ ಅಲ್ಲಿ ರಿಸೆಪ್ಷನ್ಗೆ ಮುಹೂರ್ತಮ್ಗೆ ಎಲ್ಲ ರೆಡಿ ಮಾಡಬೇಕು. ಸೊ ಇವಾಗ ನಾನು ಹೋಗಿ ಬ್ರೇಕ್ಫಾಸ್ಟ್ ತಿನ್ನಬೇಕು. ಅಲ್ಲಿ ಅವ್ರು ಕಾಫಿ ಕೊಟ್ಟರು, ಅದನ್ನು ಕುಡಿದೆ. ಇವಾಗ ಹೋಗಿ ಸ್ವಲ್ಪ ತಿಂದ್ಬಿಟ್ಟು ನಾನು 1 ಅವರ್ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟು ಆಮೇಲೆ ಎದ್ದು ರೆಡಿ ಆಗ್ತೀನಿ. ಏನು ರೆಡಿ ಆ ಥರ ಏನು ರೆಡಿ ಆಗೋಲ್ಲ, ಜಸ್ಟ್ ಆ್ಯಸ್ ಯೂಶ್ವಲ್ ಹೇಗೆ ರೆಡಿ ಆಗ್ತೀನೋ ಅದೇ ಥರನೇ ರೆಡಿ ಆಗಿಬಿಟ್ಟು ಹೋಗೋದಷ್ಟೇ. ಸೊ ಲೆಟ್ಸ್ ಸಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮತ್ತು ಕಾಮೆಂಟ್ಸಲ್ಲಾಗಿರ್ಬೋದು ಕೇಳ್ತಾಯಿದ್ದೀರಾ ಯಾಕೆ ವ್ಲಾಗ್ ಆಗ್ತಾಯಿಲ್ಲ ಅಂತೇಳಿ. ಹಂಗೇನಿಲ್ಲ, ಜಸ್ಟ್ ಸ್ವಲ್ಪ ಟೈಮ್ ಬೇಕಾಗಿತ್ತು ವ್ಲಾಗ್ ಮಾಡೋಕ್ಕೆ, ಅದಕ್ಕೋಸ್ಕರನೇ ವ್ಲಾಗ್ ಮಾಡ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಬರುತ್ತೆ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ. ಸೊ ಯಾ ಗೈಸ್. ಆ್ಯಂಡ್ ಅವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ತಿಂದಿರಲಿಲ್ಲ ನಾನು. ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಾ ರೆಡಿಯಾಗಿ ಹೋಗಿದ್ದಾಯಿತು. ಇದು ಮೇಕಪ್ ಬಂದು ಕೈವಾರ ಹತ್ರ ಇದ್ದಿದ್ದು. ತುಂಬ ಚೆನ್ನಾಗಿತ್ತು ಲೊಕೇಶನ್ನು ಮತ್ತು ಮೇಕಪ್ ಎಲ್ಲ ಸಖತ್ತಾಗಿ ಬಂತು. ಆ್ಯಂಡ್ ನನಗೆ ಈ ಥರ ಕಾರಲ್ಲಿ ಒಬ್ಬಳೇ ಲಾಸ್ಟಲ್ಲಿ ಕೂತಿರ್ತೀನಲ್ವ, ಸೊ ಆ ಥರ ವ್ಯೂನ ಎಂಜಾಯ್ ಮಾಡೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಶುಕಿ ಬಂದಾಗ ಮಾತ್ರ ಸ್ವಲ್ಪ ಮಾತಾಡ್ತೀನಿ, ಇಲ್ಲ ಅಂತಂದರೆ ನೀಟಾಗಿ ಮಲ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾಯಿರ್ತೀನಿ. ಈ ಥರ ಏನಾದರೂ ನೇಚರ್ ಇದ್ದಾಗ ಸ್ವಲ್ಪ ಎಂಜಾಯ್ ಮಾಡ್ತೀನಿ ಅಷ್ಟೇ. ಇವತ್ತು ಸ್ಕೈ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಸನ್ಸೆಟ್ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ತೋರ್ಸು ಲಾಲಿಪಾಪು ಆಡ್ಸ್ಬಿಡಿದಿ ಫುಲ್ ಆಯ್ತು. ಮದುವೆ ಎಲ್ಲ ಮುಗೀತು ಗೈಸ್. ವಿ ಆರ್ ಹೆಡಿಂಗ್ ಹೋಮ್. ಚಿಪ್ ಟಪ್ಪ ಡುಮ್ ಡುಮ್. ಹಿಂಗೆ ಕುತ್ಕೊಂಡು ನಾವು ಓಡಿಸ್ಕೊಂಡು ಹೋಗ್ತೀರಿ. ಆಮ್ಸ್ ಬಂದರೆ ಜಂಪ್ ಹೊಡಿ, ತಿರ್ಗಾ ಹಿಂಗೆ ಹೊಡಿ. ಹಂಗೆ ಹಿಡ್ಕೋ. ಬಿದ್ದೋದ್ರೆ ಏನು ಹೊಸ ಪಾಪು ತಕೊಂತೀರಿ ನಾವು. ಬಿದ್ದೋತಿಯ ತಾನೆ. ಶುಕಿ ಮದ್ವೆಗೆ ನಾವು ಅಜ್ಜಿ ಆಗೋಗಿರ್ತೀರಿ. ಇನ್ನೇನಾಗಿರ್ತೀರಿ? ಆಂಟಿಗಿಲ್ಲ ಅಷ್ಟೇ, ಮಮ್ಮಿ ಥರ ಆಗಿರ್ತೀರಿ ನಾವು. ಸೊ ನೈಟ್ ನಮ್ಮ ಅಕ್ಕ ಅವರ ರಿಲೇಟಿವ್ ಮನೆಯಲ್ಲೇ ಉಳ್ಕೊಂಡು ಬೆಳಗ್ಗೆ ಮೇಕಪ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಿಕ್ಕಪೇಟೆಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ನಮ್ಮ ಶುಕಿಗೆ ಈ ಥರ ಐಸ್ ಕ್ರೀಮ್ ಎಲ್ಲ ತುಂಬಾ ಇಷ್ಟ ಅವಳಿಗೆ.
ಅವ್ರ ಮಮ್ಮಿ ಆದಷ್ಟು ಕೊಡದೇ ಇರೋಕ್ಕೆ ಟ್ರೈ ಮಾಡ್ತಾಳೆ. ನಾವೇನಾದರೂ ಈ ಥರ ಬಂದಾಗ ಕೊಡಿಸ್ಬಿಡ್ತೀವಿ. ಆ್ಯಂಡ್ ಆಲ್ಸೋ ನಾನು ಒಂದು ಪೆಂಡೆಂಟ್ ತೊಗೊಂಡೆ, ತುಂಬ ದಿನದಿಂದ ಕೂಡಿಟ್ಟಿದ್ದ ಅಮೌಂಟಲ್ಲಿ. ಆ್ಯಂಡ್ ನನ್ನ ಕಚ್ಚೇನಿತ್ತಲ್ಲ ಅದು ಸ್ವಲ್ಪ ನನಗೆ ಕುಯ್ತಾ ಇತ್ತು, ಕತ್ತಿಗೆ ಒಂಥರ ಒತ್ತಾ ಇತ್ತು. ಸರಿ ಅಂಥೇಳಿ ಅದನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಅಮೌಂಟನ್ನ ಹಾಕಿ ಒಂದು ಪೆಂಡೆಂಟ್ನ ತೊಗೊಂಡೆ. ನನಗಂತೂ ತುಂಬಾ ಖುಷಿ ಆಯಿತು. ಡಿಸೈನ್ನ ನಾನು ವಿಡಿಯೋದಲ್ಲೇ ತೋರಿಸ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದು ಮನಿ ಏನು ಹಾಕ್ತಾಯಿದ್ದಾರೆ ಅದು ರಿಯಲ್ ಮನಿ ಬರುತ್ತೆ, ಪ್ಯೂರ್ ಮನಿ. ಅದು ನಂಗೆ ಸಿಗಲಿಲ್ಲ, ಸಿಕ್ಕಿದ್ರೂ ನನ್ನ ಹತ್ರ ಅಷ್ಟೊಂದು ಇವಾಗ ಆಗ್ತಾಯಿರಲಿಲ್ಲ ತೊಗೊಳಕ್ಕೆ. ಸರ್ ನೆಕ್ಸ್ಟ್ ಟೈಮ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಆದಷ್ಟು ಬೇಗ ಅದನ್ನು ಕೂಡ ಹಾಕ್ಸ್ಕೊಳ್ತೀನಿ. ಐ ಆಮ್ ಸೋ ಹ್ಯಾಪಿ ದಟ್ ನಾನು ತೊಗೊಂಡೆ ಅಂತ ಹೇಳಿ ನಮ್ಮ ಮಮ್ಮಿಗೆ ಹೇಳ್ತಾನೆ ಇದೆ, ನಾನು ತೊಗೊಬೇಕು ಅಂತ ಹೇಳಿ. ಸರಿ ತೊಗೊಳ್ಳಿ ಅಂತೆ, ತಾಳ್ಮೆಯಿಂದ ಕೂಡಿಟ್ಕೋ ದುಡ್ಡು ಅಂತ ಹೇಳಿದರು. ನಾನು ಒಂದಷ್ಟು ಅಮೌಂಟನ್ನ ನಮ್ಮ ಮಮ್ಮಿ ಕೈಯಲ್ಲಿ ಕೊಟ್ಟು ಇಟ್ಟಿದ್ದೆ. ಈ ಥರ ಏನಾದರೂ ತೊಗೊಂಡಾಗ ಎಷ್ಟು ಖುಷಿ ಆಗುತ್ತಲ್ಲ, ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿರೋದು ಸಿಕ್ತು. ಸಖತ್ ಖುಷಿ ಆಯಿತು. ಫಸ್ಟ್ ಟೈಮ್ ಏನೋ ಒಂದು ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದಲ್ವ ಇದು, ಅದಕ್ಕೋಸ್ಕರ ತುಂಬ ಖುಷಿಯಾಯಿತು. ಇನ್ನು ಏನೇನೋ ಅಂದ್ಕೊಂಡಿದ್ದೀನಿ, ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿ ತೊಗೊಳೋದು ಅಷ್ಟು ಈಸಿ ಅಲ್ಲ. ಬಟ್ ವರ್ಕ್ ಹಾರ್ಡ್ ಮಾಡಬೇಕು. ಏನಾದರೂ ತೊಗೊಬೇಕಂತಂದರೆ ವರ್ಕ್ ಹಾರ್ಡ್ ಮಾಡಿದರೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಆ ದುಡ್ಡನ್ನ ಹಾಗೆ ಇಟ್ಕೋಬೇಕು. ನನಗೆ ಇವಾಗ ಗೊತ್ತಾಗ್ತಾಯಿದೆ ಎಷ್ಟು ಖರ್ಚು ಮಾಡ್ತೀನಿ ಅಂತಂದರೆ ನಾನು ಬಟ್ಟೆ ಮೇಲೆ ಆಗಿರ್ಬೋದು, ಇನ್ನು ಏನೇನೋ ನಾನ್ಸೆನ್ಸ್, ಅದು ನನಗೆ ಬೇಕೇ ಆಗಿರಲ್ಲ, ಅದನ್ನೆಲ್ಲ ತೊಗೊಳ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ದುಡ್ಡು ಉಳಿಸ್ಬೇಕು ಅಂದ್ಕೊತೀನಿ, ಸಮ್ಟೈಮ್ಸ್ ತೊಗೊಂಡ್ಬಿಡ್ತೀನಿ. ನಂಗೆ ತೊಗೊಳ್ಳೋವಾಗ ಏನೋ ಒಂದ್ಸಲ ತೊಗೊಂಡು ಒಂದು ಸ್ವಲ್ಪ ದಿನ ಆದಮೇಲೆ ಏನಕ್ಕಾದರೂ ತೊಗೊಂಡು ಏನಕ್ಕೆ ಇದ್ರ ಮೇಲೆ ಇಷ್ಟೊಂದು ಇನ್ವೆಸ್ಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಸ್ಕಿನ್ ಕೇರ್ ಮೇಲೆ ಆಗಿರ್ಬೋದು, ಆ ಲಿಪ್ಸ್ಟಿಕ್ಸು ಅದು ಇದು ಏನಾದರೂ ಒಂದು ಬುಕ್ ಮಾಡ್ತಾನೆ ಇರ್ತೀನಿ. ಅದು ಎಲ್ಲ ಕಾಸ್ಟ್ಲಿದೇ ಆಗಿರುತ್ತೆ. ಇನ್ನು ಮುಂದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಕಡಿಮೆ ಮಾಡ್ತೀನಿ. ಟು ಬಿ ಫ್ರ್ಯಾಂಕ್, ನನಗೆ ಒಡವೆ ಮೇಲೆ ಅಷ್ಟೊಂದು ಹುಚ್ಚಿಲ್ಲ. ಬಟ್ ನಮ್ಮ ಮಮ್ಮಿ ಬೈತಾರೆ, ಏನಂತಂದರೆ ಒಡವೆ ಮೇಲೆ ಹಾಕಿಟ್ರೆ ಅದು ನಿಮ್ಗೆ ಯಾವಾಗಾದರೂ ಯೂಸ್ ಆಗುತ್ತೆ. ಬೇರೆ ಏನಾದರೂ ಬಟ್ಟೆ ತೊಗೊಂಡ್ರೆ ಲೈಫ್ ಲಾಂಗ್ ಹಾಕ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ತಾನೆ. ಈ ಒಡವೆ ಇದ್ದರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ನಿಮ್ಮ ಕಷ್ಟಕ್ಕಾಗಿರ್ಬೋದು, ಏನಕ್ಕಾದರೂ ಒಂದು ಯೂಸ್ ಆಗುತ್ತೆ ಅಂತ ಪ್ರತಿ ಟೈಮ್ ಹೇಳ್ತಾ ಇರ್ತಾರೆ. ನಮ್ಮ ಅಜ್ಜಿ ಕೂಡ ಹೇಳ್ತಾಯಿದ್ರು. ಸೊ ಇಲ್ಲೇ ನನಗೆ ಖುಷಿ ಆಗ್ತಾಯಿತ್ತು, ಏನೋ ಒಂದು ತೊಗೊಂಡಿದ್ದೀನಲ್ಲ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿ. ಇನ್ನು ನನ್ನ ಕೈಯಲ್ಲಾಗುತ್ತೆ, ಇನ್ನು ವರ್ಕ್ ಹಾರ್ಡ್ ಮಾಡಬೇಕು ಅನಿಸ್ತು. ಸೊ ಇಲ್ಲಿ ಡಿಸೈನ್ ಕೂಡ ತೋರಿಸಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು, ಏನು ಅನಿಸ್ತು ಅಂತ ಡಿಸೈನ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ತಾತಾಗ ಅಷ್ಟೆಲ್ಲ ಗೊತ್ತಾಗಲ್ಲ, ನಮ್ಮ ಅತ್ತೆಂದಿರೋ ಎಲ್ಲರಿಗೂ ಇಷ್ಟ ಆಯಿತು. ನಮ್ಮ ಮಾವನೂ ಕೂಡ ತುಂಬ ಚೆನ್ನಾಗೈತೆ ಅಂತ ಹೇಳಿದ್ರು. ಆವಾಗ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲಿ ನಾನು ಇನ್ನೊಂದು ಸೆಲೆಕ್ಟ್ ಮಾಡಿದ್ದೆ. ಅಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಆಲ್ರೆಡಿ ನಮ್ಮ ಹತ್ರ ಆ ಥರ ರೌಂಡ್ ಡಿಸೈನ್ ಬಂದ್ಬಿಟ್ಟು ಒಂದು ಪೆಂಡೆಂಟ್ ಇದೆ. ಈ ಥರದ್ದು ಇರಲಿಲ್ಲ ಅಂದ್ಬಿಟ್ಟು ನಾನು ಇದನ್ನೇ ಸೆಲೆಕ್ಟ್ ಮಾಡಿದೆ. ಮಮ್ಮಿ ಕೂಡ ಇದನ್ನೇ ಸೆಲೆಕ್ಟ್ ಮಾಡಿದ್ರು. ಗಾನವಿ ಕೂಡ ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿದ್ಲು. ಸೀರೆ ನೋಡೋಕ್ಕಂತ ಬಂದಿದ್ದೀವಿ. ಗಾನವಿಗೆ ನಮ್ಮ ಮಮ್ಮಿ ಗೌರಿ ಹಬ್ಬಕ್ಕಂತ ಕೊಡಿಸ್ತಾ ಇರೋದು. ಒಳ್ಳೆ ಸೀರೆ ಇದೆ. ಮತ್ತೆ ಜಾಸ್ತಿ ನೋಡ್ಬಾರ್ದು, ಕನ್ಫ್ಯೂಷನ್ ಆಗುತ್ತೆ. ಲೇಟೆಸ್ಟ್ ತೋರಿಸಿದ್ದೀನಿ ನಾನು. ಬರುತ್ತೆ ಫುಲ್ ಸೀರೆ ಬರ್ತಿದೆ. I received you, madam. Money. Good, madam. ಸೊ
ನೋಡಿ ಗೈಸ್ ನಮ್ಮ ಸುಖಿ ಇವಾಗ ನಂಗೆ ಐಬ್ರೋ ಮಾಡ್ತಾ ಇದ್ದಾಳೆ. ವಾಟ್ಸಪ್ಪಲ್ಲಿ ಏನು ಬರಲ್ಲ ಮನೆಗೆಲ್ಲ ಒಂದು ನಾವು ಬಟ್ಟೆ ಪರ್ಚೇಸ್ ಎಲ್ಲ ಮಾಡಕ್ಕೆ ಬಂದಿರೋದು ಇವಳ ಹತ್ರ ಐಬ್ರೋ ಮಾಡಿಸ್ಕೊಳಕ್ಕೆ ಬಂದಿರೋ. ಹಾಂ ಐಬ್ರೋ ಆಂಟಿ ಇವಳು ಹಿಂಗೆಲ್ಲ ಜಳಿ ಸುರಿಸ್ಕೊಂಡು ಇವಳು ಐಬ್ರೋ ಮಾಡೋದು. ಛೀ ಭಾರಿ ಎಂಜ್ಲೆ ಐತೆ ಗೈಸ್. ಹಾಂ ಹಾಂ ಆಮೇಲೆ ನೋಡು ಹೇಳು ಫ್ರೆಂಡ್ಸ್ಗೆ ಏನು ಮಾಡ್ತಾ ಇರೋದು. ಏನ್ ಮಾಡ್ತಿದ್ದೆ ದೀಪು ಚಿಕ್ಕ ಹೇಳು ಇಲ್ಲಿ ಫಸ್ಟ್ ವಿಡಿಯೋದಾಗ ಯಾರಿಗೆ ನೀ ಬೊಟ್ಟು ಹರ್ಸ್ಬೇಡ, ಯಾವಾಗ ಬಂದು ಬೊಟ್ಟು ಹರ್ಸ್ತಾಳೆ ಗೈಸಳು. ಅಲ್ಲಿ ನೋಡಿ ಗೈಸ್ ಒಡವೆ ಅಂಗಡಿಯಲ್ಲಿ ತಲೆ ಹೆಂಗ್ ತಗಲ್ಸ್ಕೊಂಡಿದ್ದಾಳೆ. ನೀನೇ ಮಾಡ್ಕೋ ಇಬ್ರು. ತುಂಬಾ ಚೆನ್ನಾಗಿ ಮಾಡ್ಕೊಂತಾಳೆ ಗೈಸ್ ಇವಳು ಐಬ್ರೋ. ಸೊ ಇಲ್ಲಿ ಸೀರೆಗಳು ನೋಡ್ತಾನೆ ಇದ್ದಾರೆ. ನಂಗೆ ಅಷ್ಟು ಗೊತ್ತಾಗಲ್ಲ ಸೀರೆ ಬಗ್ಗೆ, ಅದಕ್ಕೆ ಇಲ್ಲಿ ಕುತ್ಕೊಬಿಟ್ಟಿದ್ದೀನಿ ನಾನು. ಹೇಗಿದ್ದೀರಾ? ಬಂದ್ಬಿಟ್ಟು ಗೊತ್ತಾಗಲ್ಲ ರನ್ನಿಂಗ್ ಪ್ಲೇನ್ ಬರಲ್ಲಮ್ಮ, ಕಾಂಟ್ಯಾಕ್ಟ್ ಬರಲ್ಲ. ए बच्ची है ना नीचे देखने डाल. ಏನ್ ಬರಲ್ಲಮ್ಮ. ನಿನ್ ಚಪ್ಪಲಿ ಎಲ್ಲ ಹಾಕಿದ್ರು ಯಾರೋ ಅಲ್ಲಿ ಬಿಸಾಕ್ಬಿಟ್ಟಿದ್ದಾರೆ ಗೈಸ್. ನಾವು ಸೀರೆ ತಗೊಂಡ್ವಿ. ಯಾವ ಅಂಗಡಿ ಅಂತಂದ್ರೆ ಮಣಿಭದ್ರ ಅಂತ ಹೇಳಿ. ಇದು ಬಂದು ಎಲ್ಲಿದೆ ಅಂತಂದ್ರೆ ಹೋಗ್ತಾ ತೋರಿಸ್ತೀನಿ ಬನ್ನಿ. ರೋಡು ಏನು ರೋಡು? ಅವೆನ್ಯೂ ರೋಡು, ಸ್ಟ್ರೈಟ್ ರೋಡು. ಇಲ್ಲಿ ಒಂದು ಗೋಲ್ಡ್ ಟಚ್ ಅಂತ ಅಂಗಡಿ ಇದೆ ಓಕೆನಾ. ಇಲ್ಲಿ ಎಂಟ್ರೆನ್ಸಲ್ಲಿ ಒಳಗಡೆ ಬಂದರೆ ಇಲ್ಲೇ ಒಂದು ಶಾಪ್ ಇರುತ್ತೆ. ಇಂದ್ರ ಪೂಜಾ ಶಾಪ್ ಪಕ್ಕದಲ್ಲಿ ಒಂದು ಶಾಪ್ ಇರುತ್ತೆ. ಇಲ್ಲೇ ನಾವು ಮೋಸ್ಟ್ ಆಫ್ ದ ಟೈಮ್ ಡಿಫ್ರೆಂಟ್ ಸ್ಯಾರೀಸ್ ತೊಗೊಬೇಕಂತಂದರೆ ಇಲ್ಲೇ ತೊಗೊಳ್ಳೋದು. ಬಟ್ ಇಲ್ಲೇನಂತಂದರೆ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೀವೇನಾದರೂ ಬಂದರೆ ಚಿಕ್ಕಪೇಟೆಗೆ ಬೈ ಮಾಡಿ. ಸೊ ಇಲ್ಲಿ ಇನ್ನೊಂದು ಸೀರೆ ನೋಡ್ತಾ ಇದ್ದಾರೆ, ತಿರ್ಗಾ ಬೇಡ ಅಂದ್ಬಿಟ್ಟು ಬರ್ತಾ ಇದ್ದಾರೆ. ಆಚೆ ಏನಾದ್ರು ಚೆನ್ನಾಗಿ ಹಾಕಿದಾರ, ಒಳಗಡೆ ಹೋದ್ರೆ ಸಕ್ಕದಾಗಿರೋ ಕ್ವಾಲಿಟಿ ಡಿಫ್ರೆಂಟ್ ಸ್ಯಾರಿ. ಇವಳು ಏನ್ ಲಂಗ ದಾವಣಿ ಹೊಲ್ಸ್ಕೊಬೋದು. ತಗೊಂತೀಯ ನೋಡಿ ಎಷ್ಟು. ಬನ್ನಿ ಹೋಗೋಣ. ಅಯ್ಯೋ ಜಳ್ಸಿರ್ಸ್ತವಳೆ. ಏನ್ ಯಾವತ್ತು ತಿಂದ ಕೊಟ್ಟಿಲ್ದಿರೋ ತರ ಆಡ್ತಾವಳು ನೋಡಿ. ನೋಡಿ ಮೆಹಂದಿ ನಾವು ಇಲ್ಲೇ ತಗೊಂಡಿದ್ದು. ಇದು ಸುದರ್ಶನ್ ರೋಡು ಎಂಟ್ರೆನ್ಸ್ ಅಲ್ಲೇ ಇದೆಲ್ಲ ಇರುತ್ತೆ ಓಕೆನಾ. ಇಲ್ಲೇ ಶಾಪ್ ಇದೆ, ಇಲ್ಲೇ ತಗೊಂಡಿದ್ದು ರೆಡ್ ಮೆಹಂದಿ. ಸೊ ಇದನ್ನ ಶುಕಿಗೆ ಸ್ಲೇಟ್ ತಗೋಣ ಅಂದ್ಬಿಟ್ಟು ತಗೊತಾ ಇದೀವಿ. ಬೀಳಿಸ್ತೀಯ ಅದನ್ನ? ಹಲೋ ಆಮೇಲೆ ಸುದರ್ಶನ್ ಬಂದ್ವಿ. ನಮ್ಮ ತಾತ ದುಡ್ಡು ಕೊಟ್ಟಿದ್ರು ನಮ್ಮ ಮಮ್ಮಿಗೆ ಸೀರೆ ಕೊಡೋಕ್ಕಂತ ಹೇಳಿ. ನಮ್ಮ ಮಮ್ಮಿ ಸೀರೆ ತೊಗೊಂಡ್ರು ಇಲ್ಲಿ ಒಂದು ಮೈಸೂರು ಸಿಲ್ಕು. ಕೂಪನ್ ಕೊಡ್ತಾರೆ ಓಕೆನಾ. ನಾವು ಪರ್ಚೇಸ್ ಮಾಡಿರೋದು ನೋಡಿಕೊಂಡು ಅವರು ಒಂದು 200 ಇಲ್ಲ 150 ಆ ಥರ ಕೂಪನ್ ಕೊಡ್ತಾರೆ. ಅದನ್ನು ಬಳಸ್ಕೊಂಡು ನೀವು ಒಳಗಡೆ ಹಾಕೊಳ್ಳೋ ಲಂಗ ಆಗಿರ್ಬೋದು, ಬ್ಲೌಸ್ ಪೀಸ್ ಏನಾದರೂ ತೊಗೋಬೋದು ಆ ಅಮೌಂಟ್ಗೆ. ಏನಂಟಿ ನಮ್ಮ ಶುಕಿ ನೋಡಿ ಗೈಸ್ ಹೆಂಗೆ ಮಾಡಿ ಇಟ್ಟಿದ್ದಾಳೆ ನನ್ನ. ಏ ಮಗು
ಏನಂಟಿ ಏನಂಟಿ ಬೇಡ ಆಂಟಿ ಈ ಶುಕಿ ನೋಡಿ ಗೈಸ್ ಎಷ್ಟು ಕಾಟ ಕೊಡ್ತಾಳೋ ಅಂದ್ರೆ ಇವತ್ತು ಅಷ್ಟು ಕಾಟ ಕೊಡ್ತಾ ಇದ್ದಾಳೆ. ನಾಳೆ ಗಣೇಶ ಹಬ್ಬ. ಸೊ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ನಮ್ಮ ಮಾವ ಅವ್ರಿಗೆ ಲಾಸ್ಟಲ್ಲಿ ಒಂದು ಲಟ್ಟನ್ಗೆ ಬೇಕಂತೆ ಚಪಾತಿ ಎಲ್ಲ ಮಾಡೋದಕ್ಕೆ, ಅದಕ್ಕೋಸ್ಕರ ಒಂದು ಸ್ಟೀಲ್ ಅಂಗಡಿ ಹತ್ರ ತೊಗೊತಾ ಇದ್ದೀವಿ. ಯೂಶ್ವಲಿ ಇಲ್ಲಿ ತೊಗೊಳಲ್ಲ, ಒಂದು ಕರ್ನಾಟಕ ಸ್ಟೀಲ್ ಅಂಗಡಿ ಇದೆ, ಅಲ್ಲಿ ತೊಗೊತಾ ಇದ್ವಿ. ಸೊ ಇವತ್ತಿಲ್ಲಿ ತೊಗೊತಾ ಇದ್ದಾರೆ. ತೋರ್ಸು ನೀನು ಕೊಡ್ಸಿರೋದು. 1290 ರೂಪಾಯಿ. ಎಲ್ಲ ಹೆಚ್ಚಿನಿ ನಾಳೆ ಹಬ್ಬ ಶುಕಿ ಕಾಕ ಇದು. ಎಲ್ಲ ಹಿಂಗ್ ತೋರ್ಸ್ಬಿಡ ಸೀರೆನ ಒಂದ್ಸರಿ. ಬ್ಯಾಕ್ ಸೈಡ್ ನಿಂಗ್ ತೋರ್ಸಿ ಕೊಡ್ಸಿರೋದು. ಹೆಂಗೋ ಒಂದ್ ಕಾಣಿಸ್ತಾ ಇದ್ ನಮ್ಮ ಮಾಮ ಕೊಡ್ಸಿರೋದು ನಮ್ಮ ಮಮ್ಮಿಗೆ. ನಮ್ಮ ಮನೆಗ್ ಡೆಕೋರೇಷನ್ ಮಾಡಿದಿರ್ ನೋಡ್ಬಾ, ಸಖತ್ತಾಗೈತಿ. ಇದು ನಮ್ ತಾತ ಕೊಡ್ಸಿರೋದು. ಸಖತ್ತಾಗೈತೆ. ನೀನೇನ್ ತಗೊಂಡೆ? ನಾನ್ ಚಿನ್ನ ತೆಗಿದ್ದೀನಿ. ದೇವ್ರ ಮನೆಗೆ ಅಜ್ಜಿ ಎತ್ಬಾ ಅಜ್ಜಿ, ಚೈನು ನೋಡ್ಬಾ. ಚೈನ್ ಅಲ್ಲ, ಪೆಂಡೆಂಟ್. ದೇವ್ರ ಮನೆಗೆ ಎತ್ತು ಅದ್ರಾಗೆ ಇಲ್ಲಿಕ್ಕು ಹಂಗೆ ತೋರ್ಸು. ಈ ಸೈಡ್ ಬಾ, ಹೋಗ್ಬಿಡ್ತಾ ಅಜ್ಜಿ. ನೋಡಿ ಗೈಸ್, ಇದೆ ತಗೊಂಡಿದ್ದು. ಐ ಜಸ್ಟ್ ಲವ್ ಇಟ್. ಹಾಕೊಳ್ಳೆ. ಪಲ್ಲವಿ ಕೂಡ ಹಾಕ್ಕೊಂಡು ಟ್ರೈ ಮಾಡಿದ್ಲು, ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು. ನನಗೆ ಬೇರೆಯವ್ರು ಹಾಕ್ಕೊಂಡಾಗ ಖುಷಿ ಆಗ್ತಾಯಿತ್ತು, ಹೆಂಗೆ ಕಾಣಿಸ್ತಾ ಇದೆ ಏನು ಅಂತ ಹೇಳಿ. ನಾನು ಹಾಕ್ಕೊಂಡಾಗ ಗೊತ್ತಾಗಲ್ಲ ಅಲ್ವಾ, ಬೇರೆಯವ್ರು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದು ಬೀಚ್ ಸ್ವಲ್ಪ ಉದ್ದ ಅನಿಸ್ತು. ಆಮೇಲೆ ನೆಕ್ಸ್ಟ್ ಡೇ ನನಗೆ ಓಕೆ ಚೆನ್ನಾಗಿದೆ ಅಂತಲೇ ಅನಿಸ್ತು. ನಮ್ಮ ಅತ್ತೆದು ಕಂಪೇರ್ ಮಾಡಿದೆ, ಅವ್ರದ್ದು ಕೂಡ ಹೀಗೆ ಇರೋದು. ನೋಡು ಡಿಸೈನ್ ನೀನು ಚೆನ್ನಾಯ್ತಾ? ನಮ್ದು ಇನ್ನೊಂಚೂರು ದೊಡ್ಡ ಬೀಟ್ಸ್, ನಿಮ್ದು ಚಿಕ್ಕ ಬೀಟ್ಸ್ ಸಿಕ್ಕಿಲ್ಲಲೇ. ಹೌದಾ? ಇದೇ ತರ ಹುಡುಕಿದ್ರಿ. ಸದ್ಯಕ್ಕೆ ಇದು ಹಾಕ್ಕೊಡು ಅಂದ್ಬಿಟ್ಟು ಒರಿಜಿನಲ್ 12,000 ಮುನಿ. ನೋಡು ರಿಯಾಕ್ಷನ್ ಕೊಡು, ಚೆನ್ನಾಗಿ ಕೊಡು ರಿಯಾಕ್ಷನ್. ಸಖತ್ತಾಗೈತಮ್ಮ. ಸಖತ್ತಾಗೈತಾ?
ಸಖತ್ತಾಗೈತೆ. ನಮ್ಮಮ್ಮ ಹೇಳ್ತಾವಳೆ ನೀನ್ ತಂದಿದ್ಯಾ ನೋಡು, ದೀಪ ಹಾಕಂತಂದವಳು ನೋಡು. ಇಲ್ಲ ನಿಂದು ಚೆನ್ನಾಗಿ ಸುಮ್ಮನೆ ಇರೋದು. ಚೆನ್ನಾಗಿತ್ತು ದೀಪು, ಸಖತ್ತಾಗೈತೆ. ಸಖತ್ತಾಗೈತಾ? ಚೆನ್ನಾಗಿತ್ತು ಬಿಡಿ. ಫಸ್ಟ್ ನಾನು ಹಾಕಿ ಎಲ್ಲ ರುಬ್ಲಾಡಿದ್ದಾಯ್ತು. ಹಾಕು ನೀನು. ನಾನು ಕಾಣಿಸ್ತಾ ಇದ್ದ ನನ್ನ ಸೀರೆ? ಕಾಣಿಸ್ತಾ ಇಲ್ಲ ಒಟ್ನಾಗ. ಅದೇ ಕಲರ್ ಸೀರೆ. ಸೊ ಗಾಯ್ಸ್, ನೈಟ್ ಆಗೋಗಿದೆ. ಹಳೆ ನಮ್ಮ ತಾತವ್ರ ಮನೇಲಿ ಗಣೇಶ ಕೂರಿಸ್ತಾರೆ. ಅದಕ್ಕೋಸ್ಕರ ಪಲ್ಲವಿ ಅವರು ಡೆಕೋರೇಷನ್ ಮಾಡಿದ್ದಾರೆ. ಯಾರ್ ಮೇಡಮ್ ಇದೆಲ್ಲ ಮಾಡಿರೋದು? ಸೂಪರ್ ಮೇಡಮ್. ನೋಡಿ ಗಾಯ್ಸ್, ಅಯ್ಯೋ ಇದು ಅನ್ಸೈತಾ? ಸಾರಿ ಇಲ್ಲ ಬಿಡಾಕ. ಲೋಟಸ್ ತರ ಎಲ್ಲ ಕಟ್ ಮಾಡಿ ಅದಕ್ಕೆಲ್ಲ ಥ್ರೆಡ್ ಎಲ್ಲ ಯಾವಾಗೋ ಮಾಡಿದ್ಲಂತೆ ಗಾಯ್ಸ್. ನೋಡಿ ಗಾಯ್ಸ್ ಹೇಗೆಲ್ಲ ಮಾಡಿದಾಳೆ. ಬೆಳಗ್ಗೆ ಬಂದು ತೋರಿಸ್ತೀನಿ. ಸೊ ಇವಾಗ ಇಷ್ಟಕ್ಕೆ ಮಾಡಿದ್ದಾಳೆ ಸದ್ಯಕ್ಕೆ. ಮನೆಯೆಲ್ಲ ಸೊ ಬೆಳಗ್ಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್.